ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ನಮ್ದು ವಿರೋಧ ಇಲ್ಲ. ಆದ್ರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದು ವಾಹನಗಳು ಓಡಾಡಕ್ಕಾಗ್ತಾ ಇಲ್ಲ. ಮಳೆ ಬಂದ್ಬಿಟ್ರೆ ಟೂ ವೀಲರ್ಸ್ ನಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ಆಟೋಗಳು ಓಡಾಡಕ್ಕಾಗ್ತಾ ಇಲ್ಲ, ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ. ಆ ರಸ್ತೆಗಳಿಗೆ ಏನ್ ಕೊಡ್ತಾ ಇದ್ದೀರಿ? ಕೊಡಿ, ನಮ್ದೇನು ವಿರೋಧ ಇಲ್ಲ. 398 ಕೋಟಿ ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ, ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಕೊಡಿ. ಆದ್ರೆ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿದೆಯಲ್ಲ, ಆ ರಸ್ತೆಗಳನ್ನು ಯಾವಾಗ ಮಾಡೋರು? ಆ ರಸ್ತೆಗಳಿಗೆ ಹಣ ಯಾವಾಗ ಕೊಡೋರು ನೀವು? ರಾಜ್ಯದಲ್ಲಿ ಮಳೆ ಕಾರಣದಿಂದ ಎಲ್ಲ ಕಡೆಗಳಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ. 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಈ ಸರ್ಕಾರ ಬಂದ ಮೇಲೆ. ಆ ರಸ್ತೆಗಳ ನಿರ್ಮಾಣ ಮಾಡೋದಕ್ಕೆ ಯಾವಾಗ ಹಣ ಬಿಡುಗಡೆ ಮಾಡ್ತೀರಾ? ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ 398 ಕೋಟಿ ಏನು ಕೊಟ್ಟಿದ್ದೀರಿ, ಇನ್ನು ಅನೇಕ ಸಾವಿರಾರು ಕೋಟಿ ಹಣವನ್ನ ಮುಸ್ಲಿಂ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀರಾ. ಉದಾಹರಣೆಗೆ ಮುಸ್ಲಿಂ ಮಹಿಳೆ ಮದುವೆ ಆದ್ರೆ 50,000 ರೂಪಾಯಿ ಒಂದು ಜೋಡಿಗೆ ಸರ್ಕಾರ ಕೊಡುತ್ತೆ. ಯಾಕೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಯಾಕೆ ಕೊಡಲ್ಲ? ಸಿವಿಲ್ ಕಾಂಟ್ರಾಕ್ಟ್ ನಲ್ಲಿ 4% ರಿಸರ್ವೇಶನ್ ಮುಸ್ಲಿಮರಿಗೆ, ವಸತಿ ಯೋಜನೆಯಲ್ಲಿ 15% ರಿಸರ್ವೇಶನ್. ಈ ತರ ಮುಸ್ಲಿಂ ತುಷ್ಟೀಕರಣ ಮತ್ತು ಏನು ಸುಮಾರು 1500 ಒಂದು ಎಕರೆ ಬಹುಶಃ ವಕ್ಫ್ ಜಮೀನು ವಶಪಡಿಸಿಕೊಂಡಿದ್ದು, ಅಲ್ಪಸಂಖ್ಯಾತರಗೋಸ್ಕರ ಜಾಗ ಕೊಡಬೇಕು ಅಂತೇಳಿ ವಕ್ಫ್ ಜಮೀನನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ವಕ್ಫ್ ಜಮೀನ್ ಹೆಚ್ಚಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ದೇವಸ್ಥಾನಗಳ ಜಮೀನನ್ನ, ರೈತರ ಜಮೀನುಗಳನ್ನ ವಕ್ಫ್ ಆಸ್ತಿ ಅಂತ ಮಾಡಿರೋದು. ಸರ್ಕಾರ ಇದ್ರ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ತು? ಮುಸ್ಲಿಂ ಕಾಲೋನಿಗಳಿಗೆ 398 ಕೋಟಿ, ಆ ಜಾಗ ರೈತರ ಜಮೀನುಗಳನ್ನ ವಕ್ಫ್ ಜಮೀನ್ ಅಂತ ಮಾಡಿದ್ರಿ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ. ದಸರಾ ಇನ್ನು ಪ್ರಾರಂಭ ಆಗುತ್ತೀಗ, ಅದು ವಿಷಯ ಚರ್ಚೆ ನಡೀತಾ ಇದೆ. ಹಿಂದೂ ಮಹಿಳೆ ದೀಪಾ ಬಸ್ತಿ ಅವ್ರನ್ನ ಕರೀಲೇ ಇಲ್ಲ. ಬೂಕರ್ ಪ್ರಶಸ್ತಿ ಇಬ್ಬರಿಗೆ ಬಂತಲ್ಲ, ಕರೀಲೇ ಇಲ್ಲ. ಒಬ್ರಿಗೆ ಮಾತ್ರ ಕರೆದಿದ್ದೀರಾ, ಅದು ಮುಸಲ್ಮಾನರಿಗೆ. ಬಾನು ಮುಷ್ತಾಕ್ ಅವ್ರನ್ನ ಮಾತ್ರ ಕರೆದಿ, ದೀಪಾ ಬಸ್ತಿಗೆ ಯಾಕೆ ಕರೀಲಿಲ್ಲ? ಅಲ್ಪಸಂಖ್ಯಾತರ ತುಷ್ಟೀಕರಣ ಇಲ್ಲಿನೂ ಕೂಡ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಾಕಾಷ್ಠೆ ಮಿತಿ ಮೀರಿದೆ. ಒಂದ್ ರೀತಿ ಸಿದ್ದರಾಮಯ್ಯ ಅವರು ಈ ಸರ್ಕಾರ ಅಲ್ಪಸಂಖ್ಯಾತರಿಗೋಸ್ಕರ ಸಮರ್ಪಣೆ ಮಾಡಿದೀವಿ ಅಂತ ಘೋಷಣೆ ಮಾಡಿಬಿಡ್ಲಿ. ನಾವು ರಸ್ತೆ ಮಾಡೋದಿಲ್ಲ, ಹಿಂದೂಗಳ ಕಾಲೋನಿಗಳಿಗೆ ಹಣ ಕೊಡೋದಿಲ್ಲ, ಶಿವಾಜಿ ಹೆಸರನ್ನ ಬದಲಾಯಿಸ್ಬಿಟ್ಟು ಸೇಂಟ್ ಮೇರಿ ಅಂತ ಇಡ್ತೀವಿ, ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಅವ್ರನ್ನ ಕರಿತೀವಿ. ಹಿಂದೂಗಳು ಅಂತಕ್ಕಂಥವ್ರ ನೆಪ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ. ಯಾಕೆ? ಹಿಂದೂಗಳು ಓಟ್ ಹಾಕಿಲ್ವಾ ಈ ಸರ್ಕಾರಕ್ಕೆ? 136 ಸೀಟ್ ಗೆಲ್ಲೋದ್ರಲ್ಲಿ ಸರ್ಕಾರ ಘೋಷಣೆ ಮಾಡಿಬಿಡ್ಲಿ. ಹಿಂದೂಗಳು ನೆಪಕ್ಕೆ ಮಾತ್ರ ನಮಗೆ ಮುಸಲ್ಮಾನರ ಮತಗಳೇ ಬಹಳ ಸರ್ವಶ್ರೇಷ್ಠ ಹೇಳ್ಬಿಡ್ಲಿ. ಇದು ಸೆಕ್ಯುಲರಿಸಂ. ಸಿದ್ದರಾಮಯ್ಯ ಅವರ ಸರ್ಕಾರದ ಹೊಸ ನೀತಿ ಇದೇನಾ? ನ್ಯೂ ಸೆಕ್ಯುಲರಿಸಂ ಪಾಲಿಸಿ. ಹಿಂದೂಗಳನ್ನ ನೆಗ್ಲೆಕ್ಟ್ ಮಾಡೋದು, ಮುಸಲ್ಮಾನರನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡೋದು. ಹಾಗಾಗಿ ಸರ್ಕಾರ ಕೂಡಲೇ ಬದಲಾಯಿಸಬೇಕು ತನ್ನ ನೀತಿಗಳನ್ನ ಅಂತ ಹೇಳ್ತಾ, ಏನು ಕ್ರಿಶ್ಚಿಯನ್ ಹೆಸರಿನಲ್ಲಿ 47 ಹೊಸ ಜಾತಿಗಳು ಇವತ್ತು ಎಲ್ಲ ಪೇಪರ್ಗಳಲ್ಲಿ ನೋಟಿಫಿಕೇಶನ್ ಆಗಿದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. 22ನೇ ತಾರೀಕು ನೀವೇನು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಇದರ ಬಗ್ಗೆ ಸ್ಪಷ್ಟೀಕರಣವನ್ನ ಭಾರತೀಯ ಜನತಾ ಪಾರ್ಟಿ ಕೇಳ್ತಾ ಇದೆ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೇನೆ. ನೋಡಿ, ನಮ್ಮ
ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರ ತಾಯಿಯವರ ಬಗ್ಗೆ ಬಹುಶಃ ಕಾಂಗ್ರೆಸ್ಸಿನ ಷಡ್ಯಂತ್ರ ಇರಬಹುದು. ಏನು ಮೋದಿ ಅವರ ತಾಯಿಯವರನ್ನ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಏನು ಎಐ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಅನ್ನ ಉಪಯೋಗಿಸ್ಬಿಟ್ಟು ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಕುತಂತ್ರಿ ನೀತಿಯಾಗಿದೆ. ಇದನ್ನ ಕಾಂಗ್ರೆಸ್ನವರು ಬದಲಾಯಿಸಬೇಕು. ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳ ತಾಯಿಯವರನ್ನ ಅವಹೇಳನ ಮಾಡತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ಇಂಥ ಕೆಟ್ಟ ಶಬ್ದಗಳಿಂದ ನಮ್ಮ ಪ್ರಧಾನಮಂತ್ರಿಗಳ ತಾಯಿಯವರನ್ನ ಬೈದಿದ್ದು ಕಾಂಗ್ರೆಸ್ಸಿನ ಕಲ್ಚರ್ ಅನ್ನ ತೋರಿಸುತ್ತೆ. ಆದ್ರಿಂದ ಆ ರೀತಿಯ ಒಂದು ಯಾವುದೇ ಪ್ರಚಾರಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳ ತಾಯಿಯವರನ್ನ ಬಳಸ್ಕೊಳ್ತಕ್ಕಂಥದ್ದು ಇದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ ಇಡೀ ದೇಶದ ಎಲ್ಲ ತಾಯಂದರನ್ನ ರಕ್ಷಣೆ ಮಾಡತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿ. ಅದು ಬಾರ್ಡರ್ಗಳಲ್ಲಿರ್ಬೋದು, ಎಲ್ಲ ರಾಜ್ಯಗಳಲ್ಲಿರ್ಬೋದು, ನಮ್ಮ ದೇಶದ ತಾಯಂದಿರನ್ನ, ಯುವತಿಯರನ್ನ, ಮಹಿಳೆಯರನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಅತ್ಯದ್ಭುತ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಈಗೇನು ಎಐ ಮೂಲಕ ಪ್ರಧಾನಮಂತ್ರಿಗಳ ತಾಯಿಯವರನ್ನ ಮತ್ತೆ ನಿಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೂಡಲೇ ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.